ಬಿಸಿಸಿಐ ವಲಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ತಂಡದ ಭವಿಷ್ಯದ ಲೆಕ್ಕಾಚಾರ, 2026ರ ಟಿ20 ವಿಶ್ವಕಪ್ ಹಾಗೂ 2027ರ ಏಕದಿನ ವಿಶ್ವಕಪ್ಗೆ ಸಿದ್ಧತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲು ಬಿಸಿಸಿಐ ಮಹತ್ವದ ಸಭೆ ಕರೆದಿದೆ ಅನ್ನೋ ವರದಿಗಳಿವೆ. ಏಕದಿನ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಭವಿಷ್ಯದ ಕುರಿತು ಕೂಡ ಬಿಸಿಸಿಐ ಪರಿಶೀಲನೆ ನಡೆಸಲಿದೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಅದರ ಬಗ್ಗೆ ಈಗಾಗಲೇ ಸ್ಪಷ್ಟತೆ ಸಿಕ್ಕಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮತ್ತು ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಭಾಗವಹಿಸಲಿದ್ದಾರೆ ಅಂತ ಹಲವಾರು ಮಾಧ್ಯಮ ವರದಿಗಳು ತಿಳಿಸಿವೆ. ಹಿರಿಯ ಆಟಗಾರರು ಮತ್ತು ಕೋಚ್ ಮತ್ತು ತಂಡದ ನಿರ್ವಹಣೆಯ ನಡುವೆ ಸಂಘರ್ಷಗಳಿವೆ ಅನ್ನೋದು ಇದರಿಂದ ಬಯಲಾಗಿದೆ. ಕೆಲವು ಹಿರಿಯ ಆಟಗಾರರ ನಡುವಿನ ಅಸಮಾಧಾನ ಪರಿಹರಿಸಲು ಬಿಸಿಸಿಐ ಸಭೆ ಗಮನ ಕೊಡಲಿದೆ ಅಂತ ವರದಿಯಾಗಿದೆ. ಗಂಭೀರ್ ಮತ್ತು ವಿರಾಟ್ ನಡುವೆ ಬಿರುಕು ಉಂಟಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕೋಚ್ ಗಂಭೀರ್ ಮತ್ತು ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ವಿಷಯ ಬರ್ತಾ ಇದೆ. ರೋಹಿತ್ ಮತ್ತು ವಿರಾಟ್ 2027ರ ವಿಶ್ವಕಪ್ ಅನ್ನ ಆಡ್ತಾರಾ ಅನ್ನೋದರ ಸುತ್ತ ವದಂತಿಗಳಿವೆ. ಸಭೆಯ ಪ್ರಮುಖ ಉದ್ದೇಶವೇ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಭವಿಷ್ಯದ ನಿರ್ಧಾರ ಅಂತ ಹೇಳಲಾಗಿತ್ತು. ಇವರಿಬ್ಬರ ಫ್ಯೂಚರ್ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಏನಿದೆ ಅನ್ನೋದು ಸ್ಪಷ್ಟ ಇರಲಿಲ್ಲ. ಈ ವಿಚಾರದಲ್ಲಿ ಗಂಭೀರ್, ಅಗರ್ಕರ್ ಇಬ್ಬರಿಂದಲೂ ಬಿಸಿಸಿಐ ಸ್ಪಷ್ಟತೆ ಬಯಸಿತ್ತು. ಟೆಸ್ಟ್ ಫಾರ್ಮೆಟ್ನಲ್ಲಿ ಅವರಿಬ್ಬರೂ ತೆಗೆದುಕೊಂಡ ಆತುರದ ನಿರ್ಧಾರದಿಂದ ಸಾಕಷ್ಟು ಹಾನಿಯಾಗಿತ್ತು. ವಾಸ್ತವವಾಗಿ ಕಳೆದ ತಿಂಗಳು ಆಸ್ಟ್ರೇಲಿಯಾ ಪ್ರವಾಸಕ್ಕೂ ಮೊದಲು ರೋಹಿತ್ ಮತ್ತು ವಿರಾಟ್ ಅವರ ಏಕದಿನ ಭವಿಷ್ಯದ ಬಗ್ಗೆ ಅವರು ಆಟವಾಡುವುದನ್ನು ಮುಂದುವರಿಸ್ತಾರೋ ಅಥವಾ 2027ರ ವಿಶ್ವಕಪ್ ತಂಡದ ಭಾಗವಾಗ್ತಾರೋ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ನಂತರ ಬಿಸಿಸಿಐ ಇಬ್ಬರೂ ಆಟಗಾರರಿಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಭಾಗವಹಿಸೋಕೆ ಸ್ಪಷ್ಟವಾಗಿ ಹೇಳಿದೆ ಅಂತ ವರದಿಯಾಯಿತು. ರೋಹಿತ್ ಅವರು ವಿಜಯ್ ಹಜಾರೆ ಟ್ರೋಫಿಗೆ ಲಭ್ಯರಿದ್ದಾರೆ ಅಂತ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ಗೆ ಮಾಹಿತಿ ನೀಡಿದ್ರು ಅಂತ ಹೇಳಲಾಯಿತು. ಆದರೆ ವಿರಾಟ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಂತರ ದಕ್ಷಿಣ ಆಫ್ರಿಕಾ ಸರಣಿ ಬಂತು. ಈ ಸರಣಿಯ ಹೊತ್ತಲ್ಲಿ ಅಥವಾ ನಂತರ ಬಿಸಿಸಿಐ ಪರಿಶೀಲನಾ ಸಭೆ ನಡೆಸಲಿದೆ ಅನ್ನೋ ಸುದ್ದಿನೂ ಬಂತು. ವಿರಾಟ್ ಮತ್ತು ರೋಹಿತ್ ಅವರ ಭವಿಷ್ಯದ ಬಗ್ಗೆ ಚರ್ಚಿಸುವ ಸಭೆಯಲ್ಲಿ ತಂಡದ ಆಡಳಿತ ಮಂಡಳಿ, ಕೋಚ್ ಗಂಭೀರ್ ಮತ್ತು ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಕೂಡ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಯಿತು. ದಕ್ಷಿಣ ಆಫ್ರಿಕಾ ಸರಣಿಯ ಮೊದಲ ಪಂದ್ಯದಲ್ಲಿ ರೋಹಿತ್ ಕೊಹ್ಲಿ ಜೋಡಿ ಮತ್ತೆ ಅದ್ಭುತ ಪ್ರದರ್ಶನ ನೀಡಿತು. ರೋಹಿತ್ ಅರ್ಧಶತಕ ಗಳಿಸಿದ್ರು, ಆದರೆ ವಿರಾಟ್ ಶತಕವನ್ನ ಗಳಿಸಿದ್ರು. ನಂತರ ವರದಿಗಳು ಬದಲಾದವು. ಈಗ ಬಿಸಿಸಿಐ ಪರಿಶೀಲನಾ ಸಭೆ ನಡೆಸಲಿದೆ ಅನ್ನೋದನ್ನ ನಿರಾಕರಿಸಲಾಗಿದೆ. ಸೀಮಿತ ಓವರ್ಗಳ ಆಟಗಾರರು, ತರಬೇತುದಾರರು ಮತ್ತು ಮುಖ್ಯ ಆಯ್ಕೆದಾರರ ನಡುವೆ ಯಾವುದೇ ಪರಿಶೀಲನಾ ಸಭೆ ನಡೆಯೋದಿಲ್ಲ. ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ಏಕದಿನ ಪಂದ್ಯಕ್ಕೂ ಮುನ್ನ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಭಾಗವಹಿಸುವ ಬಗ್ಗೆ ಡಿಡಿಸಿಎಗೆ ಮಾಹಿತಿ ನೀಡಿದ್ದಾರೆ ಅಂತ ಖಚಿತಪಡಿಸಲಾಗಿದೆ. ವಿರಾಟ್ ದೆಹಲಿ ಪರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾರೆ ಅಂತ ವರದಿ ಹೇಳಿದೆ. ಪ್ರಸ್ತುತ ಭಾರತೀಯ ಕ್ರಿಕೆಟ್ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. 1 ವರ್ಷದಲ್ಲಿ 2 ಟೆಸ್ಟ್ ಸರಣಿಗಳನ್ನು ತವರಿನಲ್ಲೇ ಕಳ್ಕೊಂಡಿದ್ದೇವೆ. ರೋಹಿತ್ ಮತ್ತು ವಿರಾಟ್ ನಿರ್ವಹಣೆ ಅಥವಾ ಆಯ್ಕೆದಾರರೊಂದಿಗೆ ಹೊಂದಿಕೊಂಡು ಹೋಗ್ತಿದ್ದಾರೆ ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಇಬ್ಬರೂ ಆಟಗಾರರ ಅಗತ್ಯ ಈಗ ಭಾರತೀಯ ಕ್ರಿಕೆಟ್ ತಂಡದಲ್ಲಿ, ವಿಶೇಷವಾಗಿ ಏಕದಿನ ಪಂದ್ಯಗಳಲ್ಲಿ ಅಗತ್ಯವಿದೆ. ಈ ಸಮಸ್ಯೆಗಳನ್ನು ಪರಿಹರಿಸೋದ್ರಿಂದ ಟಿ20 ವಿಶ್ವಕಪ್ಗೆ ತಂಡದಲ್ಲಿ ಸ್ಪಷ್ಟತೆ ಸಿಗತ್ತೆ. ಅದನ್ನ ಯಾರು ರಚಿಸ್ತಾರೆ, ಅದರಲ್ಲಿ ಯಾರು ಇರ್ತಾರೆ, ವಿಷಯಗಳ ಯೋಚನೆಯಲ್ಲಿ ಯಾವ ಆಟಗಾರರನ್ನ ಸೇರಿಸಲಾಗತ್ತೆ ಅನ್ನೋ ಪ್ರಶ್ನೆಗಳಿವೆ. ಯಾಕಂದ್ರೆ ಇತ್ತೀಚೆಗೆ ತಂಡ ಆಟಗಾರರ ಕೌಶಲ್ಯಕ್ಕಿಂತ ಮಾನವ ಸಂಪನ್ಮೂಲ ಸಮಸ್ಯೆಗಳನ್ನ ಹೆಚ್ಚು ಚರ್ಚಿಸ್ತಾ ಇದೆ. ಆದ್ರಿಂದ ಬಹಳಷ್ಟು ವಿವಾದಗಳು ಮತ್ತು ಪ್ರಶ್ನೆಗಳಿವೆ. ಈಗ ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.